ಚನ್ನರಾಯಪಟ್ಟಣದಿಂದ ಕೆಆರ್ಪೇಟೆ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ 10 ಬಗೆಯ ಅವಧಿ ಮುಗಿದ ಸಾವಿರಾರು ಜ್ಯೂಸ್ ಬಾಟಲ್ಗಳು ತ್ಯಾಜ್ಯಗಳ ರಾಶಿ ಸ್ವಾಗತ ಕೋರುತ್ತಿದ್ದು, ಪುರಸಭೆಯ ಸಿಬ್ಬಂದಿ ಕೂಡಲೇ ಅವುಗಳನ್ನು ತೆರವುಗೊಳಿಸುವಂತೆ ತಾಲೂಕು ಎಚ್ಡಿ ದೇವೇಗೌಡ ಅಭಿಮಾನಿಗಳ ಬಳಗ ಆಗ್ರಹಿಸಿದೆ. ಈ ಕುರಿತು ಮಾತನಾಡಿದ ಅಧ್ಯಕ್ಷ ಗೌರೀಶ್, ಉಪಾಧ್ಯಕ್ಷ ನಾಗರಾಜು, ಪಟ್ಟಣದ ಸಾರ್ವಜನಿಕರು ಬಳಸಿ ನಿರುಪಯುಕ್ತವಾದ ಸಾಮಗ್ರಿಗಳು, ಪ್ಲಾಸ್ಟಿಕ್ ತ್ಯಾಜ್ಯ, ಕೋಳಿ ತ್ಯಾಜ್ಯ, ಕೆಡವಿದ ಹಾಳೆಯ ಮನೆಯ ಇಟ್ಟಿಗೆ, ಮಣ್ಣು, ಗಾಜು, ಅವಧಿ ಮೀರಿದ ಸಾವಿರಾರು ಸಂಖ್ಯೆಯ ಫಾಂಟಾ ಹಾಗೂ ಹಲವು ಜ್ಯೂಸ್ ಬಾಟಲ್ಗಳು ಸೇರಿದಂತೆ 10 ಬಗೆಯ ತ್ಯಾಜ್ಯಗಳನ್ನು ಇಲ್ಲಿಗೆ ತಂದು ರಸ್ತೆ ಬದಿಗೆ ಸುರಿಯಲಾಗುತ್ತಿದೆ. ಕೋಳಿ ತ್ಯಾಜ್ಯವನ್ನ ತಿನ್ನಲು ನಾಯಿಗಳ ಹಿಂಡು ಕಾಯುತ್ತಾ ಕುಳಿತಿವೆ. ಕೆಲವೊಮ್ಮೆ ನಾಯಿಗಳು ಕಚ್ಚಾಡಿಕೊಂಡು ಪಕ್ಕದಲ್ಲಿರುವ ರಸ್ತೆಗೆ ಬರುತ್ತವೆ. ಇದರಿಂದ 4 ರಿಂದ 5 ಬಾರಿ ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ತಪ್ಪಿ ಬಿದ್ದು ಅಪಘಾತಗಳು ಸಂಭವಿಸಿವೆ. ಕೆಲವೊಮ್ಮೆ ದ್ವಿಚಕ್ರ ವಾಹನ ಸವಾರರು ಹಾಗೂ ಕಾರು, ಆಟೋ ಚಾಲಕರು ಓವರ್ಟೇಕ್ ಮಾಡಲು ರಸ್ತೆಯ ಪಕ್ಕದಲ್ಲಿ ಸ್ಥಳವೇ ಇಲ್ಲದಂತಾಗುತ್ತದೆ. ಕೂಡಲೇ ಪುರಸಭೆಯ ಅಧಿಕಾರಿಗಳು ಈ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡುವಂತೆ ತಾಲೂಕು ಎಚ್ಡಿ ದೇವೇಗೌಡ ಅಭಿಮಾನಿಗಳ ಬಳಗ ಒತ್ತಾಯಿಸಿದೆ. ಶಂಭು ಕಿಕ್ಕೇರಿ, ಚಾಮುಂಡಿ ನ್ಯೂಸ್, ಕೃಷ್ಣರಾಜಪೇಟೆ. ಹಾಗೂ ಇಲ್ಲಿ ಬಸವನ ಕೆರೆ ಏರಿ ಹತ್ರ ಅಲ್ಲೂ ತ್ಯಾಜ್ಯಗಳನ್ನು ಸ್ವಾಗತ ಕೋರಕ್ಕೆ ತ್ಯಾಜ್ಯ ನೋಡ್ಕೊಂಡೆ ಸ್ವಾಗತ ಕೋರಬೇಕು. ಎಲ್ಲ ನಾವು ಇದಾಗ್ತಾ ಇದೆ. ಇದನ್ನು ತೆರವು ಮಾಡಿಸಿ ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಗಳು ಇದನ್ನು ತೆರವುಗೊಳಿಸಿ ರಸ್ತೆ ಬದಿಯಲ್ಲಿ ಹಾಕ್ತಕ್ಕಂತ ತ್ಯಾಜ್ಯವನ್ನು ಇನ್ನು ಮುಂದೆ ಯಾರು ಹಾಕ್ತಾರೆ ಅವರಿಗೆ ಏನಾದ್ರು ಒಂದು ಪನಿಷ್ಮೆಂಟ್ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ.